ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅಕ್ಕಿ ಹಪ್ಪಳ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಸಾಲೆ ಹಪ್ಪಳ. ನೀವು ಮನೇಲಿ ಯಾವ ಥರ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನಾವು ನಮ್ಮದೇ ಆದ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಾಡೋ ಸ್ಟೈಲ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿವತ್ತು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಲ್ವ, ನಿಮಗೆ ಫಸ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ. ಕೆಲವರು ಬರೀ ಸಿಂಪಲಾಗಿ ಮಾಡ್ಕೊಳ್ತಾರೆ, ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಮಸಾಲೆ ಅಕ್ಕಿ ಹಪ್ಪಳ. ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಏನೋ ನಾನು ಇದನ್ನು ಫಸ್ಟು ಅಕ್ಕಿ ಮತ್ತು ಸಬ್ಬಕ್ಕಿ ಎರಡನ್ನೂ ತೊಳೆದ್ಬಿಟ್ಟು ಒಣಗಿಸಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಮಿಷಿನ್ಗೆ ಹಾಕ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನಾನು ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತಾಯಿದ್ದೀನಿ. ನನ್ನದೇ ಕರೆಕ್ಟಾಗಿ ನೋಡಿ, ಮತ್ತು ಲಾಸ್ಟ್ವರೆಗೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಫುಲ್ ಲಾಸ್ಟ್ವರೆಗೂ ನೋಡಿ ಆಮೇಲೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರ ತುಂಬ ಸೂಪರಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೊಟ್ಟಿಗೆ ಮಾಡ್ತಾಯಿದ್ದೀವಿ. ನಿಮ್ಗೆಲ್ರೂ ತೋರಿಸ್ತೀನಿ ನೋಡಿ, ಹಾಗೆ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ಮನೇಲಿ ಹೀಗೆ ಒಟ್ಟಿಗೆ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಎಲ್ಲರೂ ಕೂಡ ವಿಡಿಯೋ ನೋಡ್ತೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಒಂದೇ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕು ನನಗೆ ಎಷ್ಟೋ ಸ್ಪೋರ್ಟಿವ್ನೆಸ್ ಬರುತ್ತೆ ವಿಡಿಯೋಗಳನ್ನ ಮಾಡೋದಿದೆ. ಹಾಗೆ ನಾನು ನಿಮಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸಪೋರ್ಟ್ ಮಾಡೋದಕ್ಕಿಂತ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಇದೆಲ್ಲ ವರ್ಕೌಟ್ ಆಗುತ್ತಾ ಹಾಗೆ ಹೀಗೆ ಅಂತ. ಬಟ್ ಪ್ರಯತ್ನ ಯಾರಪ್ಪಂದು ಮಾಡೋಣ ಬಿಡಿ ಅಲ್ವಾ ಫ್ರೆಂಡ್ಸ್. ನಾನು ಸ್ವಲ್ಪ ಬೋಲ್ಡೇ, ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತೀನಿ. ಸ್ವಲ್ಪ ಬೋಲ್ಡ್ ಮಾತಾಡೋದೇನಾದರೂ ಸಾಫ್ಟ್ ಇದೆಯಾ ರಫ್ ಇದೆಯಾ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಒಳ್ಳೆ ಸಬ್ಸ್ಕ್ರೈಬರ್ಸು ಆಗ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಒಟ್ಟಿಗೆ ಹೇಳಬೇಕು ಅಂದರೆ, ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಯಾರಾದರೂ ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ರೆ ನಾನು ಆ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನಾನೇನೇನು ವಿಡಿಯೋ ಮಾಡ್ತೀನಿ ಆ ವಿಡಿಯೋದೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈಸಿಯಾಗಿ ಓಪನ್ ಮಾಡಿ ನೋಡ್ಬೋದು. ಕುಕಿಂಗ್ ಚಾನಲ್ಲೇ ಆಗಿರ್ಬೋದು, ಶಾರ್ಟ್ಸು, ಡಿವೋಷನಲ್ಸು ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲನೂ ನೋಡ್ತಾಯಿದ್ದೀರಾ. ಹಾಗೆ ನನ್ನ ಮಗಂದು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ. ತುಂಬ ತರಲೆ ಅವನ ಹತ್ರ ನಾನು ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ಅವ್ನು ಮನಿಕೊಂಡಿದ್ದಾಗ ಇಲ್ಲ ಸ್ಕೂಲ್ಗೆ ಹೋದಾಗ ಮಾತ್ರ ನಾನು ವೀಡಿಯೋಗಳನ್ನ ಮಾಡೋದು. ಹಾಗಾಗಿ ನಮ್ಮ ಮನೆ ಚಿಕ್ಕದು, ಸ್ವಲ್ಪ ಸದ್ಯಕ್ಕೆ ಬಾಡಿಗೆ ಮನೇಲಿದ್ದೀವಿ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಓನರ್ ಅಕ್ಕ ಮನೇಲಿ ಮಾಡ್ತಾಯಿದ್ದೀವಿ ಹಪ್ಪಳನ. ಸೊ ಈಗ ಮಾಡಿಬಿಟ್ಟು ಅಲ್ಲಿ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀವಿ. ಹಂಗಾಗಿ ಎಲ್ಲರೂ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅರ್ಧ kg ಈರುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಫುಲ್ಲು ಎಲ್ಲದನ್ನು ನಾನು 4 ಹೋಳು ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಒಂದು 1/4 kg ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಂದು 6 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಒಂದು 5-6 ಇಂಚು ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಟ್ಟು ಕೊತ್ತಂಬರಿ, 1 ಕಟ್ಟು ಪುದೀನ ಸೊಪ್ಪು ಎರಡನ್ನೂ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಹಿಟ್ಟಿಂದ ಮಾಡ್ತೀರಾ ನೋಡಿಕೊಂಡು ನೀವು ಕ್ವಾಂಟಿಟಿನ ರೈಸ್ ಮಾಡ್ಕೊಬೋದು, ಇಲ್ಲ ಕಮ್ಮಿನಾದರೂ ಮಾಡ್ಕೊಬೋದು. ನೆಕ್ಸ್ಟ್ ನಾನು ನೀರು ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟೇ ಉಪ್ಪೆಲ್ಲ ಕರಗಬೇಕು. ನೆಕ್ಸ್ಟು ನಾವು ಏನಿದ್ರು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಆಮೇಲೆ ಹಾಕ್ಕೋಬೇಕಾಗತ್ತೆ. ಸೊ ಹಂಗಾಗಿ ನಾವು ಫಸ್ಟು ನೀರು ಮತ್ತು ಉಪ್ಪು ಎರಡನ್ನೂ ಹಾಕಿಬಿಟ್ಟು ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಕೆಲವರು ಹಪ್ಪಳ ಮಾಡೋದಕ್ಕೆ ಬರೀ ಜಸ್ಟ್ ಏನು ಮಾಡ್ತಾರೆ, ಜೀರಿಗೆ, ಉಪ್ಪು, ಅಕ್ಕಿ ಹಿಟ್ಟು ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಮಾಡ್ತಾರೆ. ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಇದೆಲ್ಲನೂ ಬರೀ ಉಪ್ಪು ಮಾತ್ರ ಇರುತ್ತೆ, ಅದರಲ್ಲಿ ಏನು ಸ್ಪೈಸಿ ಐಟಮ್ಸ್ ಏನೂ ಇರಲ್ಲ, ಮಸಾಲೆ ಏನೂ ಇರಲ್ಲ. ಬಟ್ ನಾವು ಮಾಡೋ ಸ್ಟೈಲ್ ನೀವು ಒಂದ್ಸರಿ ಮನೇಲಿ ಮಾಡಿದ್ರೆ ಹಾಗೆ ಕುತ್ಕೊಂಡು ತಿಂದ್ಬಿಡ್ಬೋದು. ಹಪ್ಪಳ ತೇಲ್ಸ್ತಾ ಇದ್ದರೆ ಹಾಗೆ ಕುತ್ಕೊಂಡು ತಿಂದು ಖಾಲಿ ಮಾಡಾಕ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ, ಒಂಥರ ಸ್ಪೈಸಿಯಾಗಿ. ಸೊ ನೋಡಿ, ಈಗ ನೀರು ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ನಾವು ಒಂದು ದೊಡ್ಡದು ಮುದ್ದೆ ಕೋಲು ಇಟ್ಕೋಬೇಕಾಗತ್ತೆ. ಏಕೆಂದರೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಅದು ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕಡ್ಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟು. ತಿರುವಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾನು ಮುದ್ದೆ ಕೋಲೇ ಇಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಮುದ್ದೆ ಮಾಡಿ ಅಲ್ವಾ ನಾವು ಹಪ್ಪಳ ಮಾಡೋದು. ಹಾಗಾಗಿ ನೆಕ್ಸ್ಟು ಜೀರಿಗೆನ 5 ಸ್ಪೂನಷ್ಟು ಜೀರಿಗೆನ, ಹಸಿ ಜೀರಿಗೆನೇ ಹಾಕ್ತಾಯಿದ್ದೀನಿ. ಇದನ್ನು ಯಾವುದೇ ರೀತಿ ನಾನು ಹುರ್ಕೊಂಡು ಹಾಕ್ಕೊಳ್ತಾ ಇಲ್ಲ, ಹಸಿ ಜೀರಿಗೆನೇ ಹಾಕ್ಕೊಳ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ಅರ್ಧ kg ನಾನು ಈರುಳ್ಳಿ ಏನು ತೋರಿಸಿದ್ದೆ ಅದನ್ನು ನಾನು
ತರ್ತರಿಯಾಗಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಫುಲ್ಲು ನುಣ್ಣಗೇನು ನಾನು ಪೇಸ್ಟ್ ಮಾಡಿ ಹಾಕಿಲ್ಲ, ತರ್ತರಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 6 ಸ್ಪೂನಷ್ಟು, ಅಂದರೆ ನಾನು ಏನು ತೋರಿಸಿದ್ದೆ ಆವಾಗಲೇ ಕ್ವಾಂಟಿಟಿ ಅಷ್ಟನ್ನು ನಾನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾನು ಮುದ್ದೆ ಕೋಲನ್ನ ಇಟ್ಕೊಂಡಿದ್ನಲ್ವ, ಸೊ ಅದರಲ್ಲಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಕೋಲಿಲ್ಲ ಅಂದರೆ ಒಂದು ದೊಡ್ಡ ಸೌಟಾದರೂ ತೊಗೊಂಡು ನೀವು ತಿರುಗಿಸ್ಕೊಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಮೆಣಸಿನ್ಕಾಯಿ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ನಾನು ಕಟ್ಟು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಮಾತ್ರ ಒಂದು 1/4 kg ತೊಗೊಂಡಿದ್ದೀನಿ. ಖಾರ ನೀವು ಮನೇಲಿ ಯೂಸ್ ಮಾಡ್ತಿರ್ತೀರ, ಗೊತ್ತಿರುತ್ತೆ ಎಷ್ಟು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು. ಏನಾದರೂ ಅಕಸ್ಮಾತಾಗಿ ಜಾಸ್ತಿ ಇತ್ತು ಖಾರ ಅಂದರೆ ಮೆಣಸಿನ್ಕಾಯಿ, ಅದನ್ನು ನೀವು ಕಮ್ಮಿ ಮಾಡ್ಕೊಬೋದು. ಇಲ್ಲ ಖಾರ ಜಾಸ್ತಿ ಇಲ್ಲ ಮೆಣಸಿನ್ಕಾಯಲ್ಲಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನಾದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಎಲ್ಲ ಗ್ರೀನಿಶಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾನು ಮುದ್ದೆ ಕೋಲು ತೆಗ್ದಿಲ್ಲ, ಅದರಲ್ಲೇ ಇದೆ. ಇದು ಚೆನ್ನಾಗಿ ಕುದಿಬೇಕು, ಅದು ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ನೋಡಿಕೊಂಡು ಮುಂದೆನೇ ಇರಿ, ಸ್ಟವ್ ಮುಂದೆನೇ, ಇಲ್ಲಾಂದರೆ ಉಕ್ಕೋಗೋ ಚಾನ್ಸಸ್ ತುಂಬ ಇರುತ್ತೆ ಮಸಾಲೆ ಹಾಕಿರೋದ್ರಿಂದ. ಆವಾಗವಾಗ ನೋಡಿಕೊಂಡು ನಾವು ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ, ಈ ಥರ ಚೆನ್ನಾಗಿ ಹೋಗ್ತಾ ಇದೆ ಈಗ ಕುತ್ಕೊಂಡು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗ ಅಷ್ಟೊಂದು ಹಸಿ ಸ್ಮೆಲ್ಲು ನಮಗೆ ಹಪ್ಪಳ ತಿನ್ನೋವಾಗ ಗೊತ್ತಾಗಲ್ಲ. ಮತ್ತು ಇದು ಏನು ಅಂದರೆ ಫ್ರೆಂಡ್ಸ್, ಇದೆಲ್ಲ ಸ್ಪೈಸಿ ಇದೆ ಹಾಕಿರ್ತೀವಲ್ವ, ಈ ಇಂಗ್ರೀಡಿಯೆಂಟ್ಸು ಎಲ್ಲನೂ ಮಸಾಲೆ ಐಟಮ್ ಏನಿದೆ ಎಲ್ಲನೂ ನಾನು ಹಸಿದೇ ಹಾಕ್ಕೊಂಡಿರೋದು, ಯಾವುದೇನು ನಾನು ಹುರಿದು ಹಾಕ್ಕೊಂಡಿಲ್ಲ. ನೀವು ನೋಡಿರ್ಬೋದು, ನನ್ನ ಹಸಿದೇ ತೋರಿಸಿರೋದು, ಹಸಿದೇ ಪೇಸ್ಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಹಂಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು. ಆ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ನೀರಲ್ಲಿ, ಅದಕ್ಕೆ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾನ ಹಾಕ್ಕೊಂಡ್ರು ಅದು ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಂಗಾಗಿ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾನು ಹಾಕ್ಕೊಂಡು ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಚೆನ್ನಾಗಿ ಕುದಿಬೇಕು. ಕುದ್ದಿದ ನಂತರ ನಾವು ಇದಕ್ಕೆ ಹಸಿ ಹಿಟ್ಟನ್ನ ಏನು ಹಾಕ್ಸ್ಕೊಂಬಂದಿರ್ತೀವಲ್ವ ಅದನ್ನು ನಾನು ಜರಡೆ ತಿರುವಿ ಹಾಕ್ಕೊಳ್ತಾ ಇರೋದು. ಅಕ್ಕಿ ಹಪ್ಪಳ ಮಾಡೋಕ್ಕೂ ಮುಂಚೆ ನಾವು ಅಕ್ಕಿನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇದನ್ನು ನಿಮಗೆ ತೋರಿಸಿಲ್ಲ. ನೀವು ಮಾಡ್ಕೋಬೇಕಾದ್ರೆ ಅಕ್ಕಿನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಬಿಟ್ಟು ಅದಕ್ಕೆ ಸಬ್ಬಕ್ಕಿನೂ ಹಾಕ್ಕೊಳ್ಳಿ. ಹಾಕ್ಸೋ ಟೈಮಲ್ಲಿ ಮಿಲ್ಗೆ ಹಾಕ್ಸೋ ಟೈಮಲ್ಲಿ ಸಬ್ಬಕ್ಕಿನೂ ಹಾಕಿ ಮಿಲ್ಗೆ ಹಾಕ್ಸ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಇಲ್ಲಿ ಸೋಡಾ ಯಾವುದೇ ರೀತಿ ನಾನು ಯೂಸ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡ್ದೇ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಯಾವುದೇ ರೀತಿ ನಾನು ಸೋಡಾ ಅಂತೂ ಹಾಕಿಲ್ಲ. ಬರೀ ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ ನಾನು ಏನು ತೋರಿಸಿದ್ದೀನಿ ಅಷ್ಟೇ ಇಂಗ್ರೀಡಿಯೆಂಟ್ಸು ನಾನು ಹಾಕಿ ಮಾಡಿರೋದು. ಹಂಗಾಗಿ ಅಕ್ಕಿ ಮತ್ತು ಸಬ್ಬಕ್ಕಿ ಹಾಕಿದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ ಮಾಡ್ತಾ ಇರೋದು 3 kgದು ಮಾಡ್ತಾ ಇರೋದು ಅಕ್ಕಿ ಹಿಟ್ಟು. ಅದಕ್ಕೆ ನಾನು 1 kgಯಷ್ಟು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಬ್ಬಕ್ಕಿನೇ ನಾನು ತೊಳೆದು ಹಾಕಿಲ್ಲ, ಬರೀ ಅಕ್ಕಿನ ಮಾತ್ರ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನು ಮತ್ತೆ ನಾನು ಮಿಷಿನ್ಗೆ ಹಾಕ್ಸಿ ಜರಡಿ ತಿರುಗ್ಕೊಂಬಿಟ್ಟು ಹಾಕ್ಕೊಂಡಿರೋದು. ಸೊ ಇದು ಚೆನ್ನಾಗಿ ಮುದ್ದೆ ಬೇಯಬೇಕು. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಒಂದು ಸ್ವಲ್ಪ ನೀರಿದ್ದಂಗೆ ಸ್ಟಾಪ್ ಮಾಡ್ಕೊಳ್ಳಿ. ಫುಲ್ ಗಟ್ಟಿಯಾಗಿಬಿಟ್ರೆ ಮತ್ತೆ ತಿರುವಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ತೊಳ್ಸೋವಾಗ ನಾವು ಹಾಕ್ಕೊಬೋದು, ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ನಾವು ಮುದ್ದೆ ಹೆಂಗೆ ಮಾಡ್ತೀವೋ ಹಂಗೆ ಚೆನ್ನಾಗಿ ಬೇಯಬೇಕು. ಬೆಂದರೆ ಚೆನ್ನಾಗಿರುತ್ತೆ ಮಾಡೋದಕ್ಕೆ, ಮತ್ತು ಕೆಡಲ್ಲ ಬೇಗ. ಇದು ನಾವು ಹಪ್ಪಳ ಮಾಡಿದ್ರೆ ಇದು ಗೂಡುಗಟ್ಟೋದು ಇದೆಲ್ಲ ಏನು ಆಗಲ್ಲ. ಚೆನ್ನಾಗಿ ನಾವು ಮುದ್ದೆನ ಬೇಯಿಸ್ಕೊಂಬಿಟ್ಟು ಹಪ್ಪಳ ಒತ್ತಿದ ಮೇಲೆ ಹಪ್ಪಳನ ಚೆನ್ನಾಗಿ ನಾವು ಒಣಗಿಸ್ಕೊಂಬಿಟ್ರೆ, ಒಂದು ದಿನ ನಾವೇನು ಒತ್ತುತ್ತೀವಲ್ವ ಆವತ್ತು ಫುಲ್ಲು ನೈಟಲ್ಲಿ ಒಣಗಿಸ್ಕೊಬೇಕು. ಮತ್ತು ಅದು ನಾವು ಒಣಗಿಸ್ಕೊಳಕ್ಕೆ ಹಾಕ್ಕೊಳ್ತೀವಲ್ಲ ಮನೇಲಿ, ಅದ್ರ ಮೇಲೆ ಒಂದು ಬಟ್ಟೆಯಿಂದ ನಾವು ಕವರ್ ಮಾಡ್ಕೊಬೇಕು. ಇಲ್ಲದೆ ಹೋದರೆ ಅದು ಫುಲ್ಲು ಏನು ಜೊನ್ನೆ ಅಂತ ಹೇಳ್ತೀವಿ ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಯಾವತ್ತು ಮಾಡ್ತೀವಿ ಅವತ್ತು ಫುಲ್ಲು ಇದರಲ್ಲಿ ನೆರಳಲ್ಲೇ ಇರಬೇಕು. ನೆಕ್ಸ್ಟ್ ಡೇ ಮಾತ್ರ ಅದು ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ ಅಲ್ವ, ಆ ಟೈಮಲ್ಲಿ ಬಿಸಿಲಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಬಿಸಿಲಿಗೆ ಹಾಕ್ಬಿಟ್ಟು ಆವಾಗಲೂ ಕೂಡ ನೀವು ಮೇಲ್ಗಡೆ ಒಂದು ಬಟ್ಟೆ ಅಥವಾ ಏನಾದರೂ ಕವರ್ ಆಗೋವಂಥದ್ದು ಏನಾದರೂ ಪೇಪರ್ ಏನು ಹಾಕಿದ್ರೂ ನಡೆಯುತ್ತೆ. ಸೊ ಏನು ಅಂದರೆ ಪಕ್ಷಿಗಳೇ ಆಗಿರ್ಬೋದು, ಧೂಳಾಗಿರ್ಬೋದು ಯಾವುದೇ ಬಂದು ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಆ ಥರ ಮಾಡ್ಕೊಳ್ಳೋದು.
ಅದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಮುದ್ದೆ, ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ಹಾಗೆ ಒಳ್ಳೆಯ ಒಂದು ಸಾಂಬಾರು ಸೊಪ್ಪಿನ ಸಾರು ಏನಾದರೂ ಇದ್ದರೆ ಹಂಗೆ ಮುದ್ದೆ ತಿನ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ ಸ್ಮೆಲ್ಲು. ಸೊ ಇದು ಚೆನ್ನಾಗಿ ಬೇಯಬೇಕು, ಬೇಯೋವರೆಗೂ ನಾವು ವೆಯ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನಿಂದ ಇನ್ನೂ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾಯಿದ್ರೆ ನೀವು ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಒಂದು ಲೈಕ್ ಮಾತ್ರ ಕೊಡ್ತಾ ಇಲ್ಲ. ಏನಂದರೆ ನೀವು ಒಂದು ಲೈಕ್ ಕೊಟ್ಟರೆ ನಮಗೂ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡೋದಕ್ಕೆ. ಅದಕ್ಕೆ ಒಂದೇ ಒಂದು ಲೈಕ್ ಕೊಟ್ಟರೆ ಏನೂ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಮತ್ತು ಫ್ರೆಂಡ್ಸ್, ತುಂಬ ಜನ ಹೇಳ್ತಾರೆ ನಿನಗೇನು ಕೆಲಸ ಇಲ್ವಾ, ಹಾಗೆ ಹೀಗೆ ಇದೊಂದು ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಅಂತ. ಬಟ್ ಏನು ಅಂದರೆ, ನಾವು ಒಂದು ಬೆಳಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಪ್ರಯತ್ನ ನನ್ನದೇ ಅಲ್ವಾ. ಸೊ ಈ ಪ್ರಯತ್ನ ಮಾಡ್ತಾಯಿದ್ದೀನಿ, ನೋಡೋಣ ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ಬೆಂದಿದೆ ಎಲ್ಲ ಫುಲ್ಲು ತೊಳೆಸ್ಬಿಟ್ಟು ನಾವೀಗ ಇದನ್ನು 2 ಕೋಲಲ್ಲಿ ಹಾಕಿ ನಾವು ತೊಳೆಸ್ಕೋಬೇಕಾಗತ್ತೆ. ದೀಪಕ್ಕ ತೊಳೆಸ್ತಾ ಇದ್ದಾರೆ, ಅವ್ರಿಗೆ ಜಾಸ್ತಿ ಜನಕ್ಕೆ ಮಾಡಿ ರೂಢಿ ಇರೋದ್ರಿಂದ ದೀಪಕ್ಕನ್ನೇ ತೊಳೆಸ್ಕೊಡ್ತಿದ್ದಾರೆ. ಅಜ್ಜಿದು ವಿಡಿಯೋ ಮಾಡ್ತಾ ಇರೋದ್ರಿಂದ ಅಜ್ಜಿ ನಂದೇನೋ ಮಾಡಬೇಡ ಹೋಗು ಅಂತೇಳಿ ಇದು ಮಾಡ್ತಿದ್ದಾರೆ. ನಮ್ಮಮ್ಮ ಕೂಡ ಉಂಡೆ ಮಾಡ್ತಿದ್ದಾರೆ. ಸೊ ಪೇಪರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ಮಗಳು ಒತ್ತ ಕೂಡ ರೆಡಿಯಾಗಿದ್ದಾಳೆ. ಮತ್ತು ಅಣ್ಣ ದೀಪಕ್ ಅವ್ರ ಯಜಮಾನ್ರು, ನೀವು ಏನೇನು ಮಾಡ್ತೀರಾ ಮಾಡ್ಕೊಂಡ್ರಮ್ಮ ಅಂತೇಳ್ಬಿಟ್ಟು ಶಿಸ್ತಾಗಿ ಮಲಿಕೊಂಡ್ರು. ಆಮೇಲೆ ನೋಡಿ ಇದೆಲ್ಲ ಉಂಡೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಹಾಸ್ಕೊಂಬಿಟ್ಟು ನಾನು ಕೂಡ ಒತ್ತೋ ಪ್ರೋಗ್ರಾಮಿಗೆ ಸ್ಟಾರ್ಟ್ ಆಗ್ತಾಯಿದ್ದೀನಿ. ಫುಲ್ಲು ಗಂಟಿಲ್ದಂಗೆಲ್ಲ ತೊಳೆಸ್ಕೊಟ್ರು, ಚೆನ್ನಾಗಿ ತೊಳೆಸ್ಕೊಟ್ಟಿದ್ದಾರೆ. ಅಕ್ಕ ಮನೇಲಿ ಒಂದು 7-8 ಜನಕ್ಕೆ ಡೈಲಿ ಅಡುಗೆ ಮಾಡ್ತಾರೆ. ಮತ್ತು ಕೂಲಿಯವ್ರು ಬಂದರು ಅಂದರೆ 15-20 ಜನಕ್ಕೂ ಮಾಡಿ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಅಕ್ಕ ಮಾಡಿಕೊಡ್ತಾರೆ. ಅಜ್ಜಿ ನಗ್ತೈತೆ. ಅಜ್ಜಿ ಸಿಕ್ಕಾಪಟ್ಟೆ ಬೋಲ್ಡು ಅಜ್ಜಿ ಕೂಡ, ತುಂಬ ತಮಾಷೆ ಮಾಡ್ತಾರೆ. ಅಕ್ಕ ನಾನು ವೀಡಿಯೋ ಮಾಡಬೇಡ್ರಿ ಅಂತೇಳ್ಬಿಟ್ಟು ನಾಚ್ಕೊಂಡು ಸೈಡಿಗೆ ಮುಖ ಮಾಡ್ಕೊಳ್ತಾವ್ರೆ. ನೋಡಿ ಎಣ್ಣೆ ಎಲ್ಲ ಹಚ್ಕೋಬೇಕು. ಇದು ನಾವೇನು ಮುದ್ದೆ ತೊಳೆಸ್ಕೊತೀವಲ್ಲ ಆಗ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಕೈಗೆ. ಎಣ್ಣೆ ಸವರ್ಕೊಂಬಿಟ್ಟು ಉಂಡೆ ಮಾಡ್ಕೊಬೇಕು, ಇದ್ದರೆ ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಸವರ್ಕೊಳ್ಳೋವಾಗಲೇ ನೋಡಿ ಉಂಡೆ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿದೆ ಉಂಡೆ. ಇದರಲ್ಲೇ ನಾವು ಸಾಂಬಾರಲ್ಲಿ ಊಟ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಮುದ್ದೆ ಮಾತ್ರ. ಈ ಥರ ಉಂಡೆ ಮಾಡಿಟ್ಕೊಂಡ್ಬಿಟ್ರೆ ಮಾಡೋದಕ್ಕೆ ಅನುಕೂಲ. ನನ್ನ ಮಗಳು ಎಲ್ಲ ಫೈನಲಾಗಿ ಕಾಫಿ ತಂದಿದ್ದಾಳೆ, ತಗೊಳ್ರಿ ಕುಡೀರಿ ಅಂತ ಹೇಳ್ಬಿಟ್ಟು. ಎಲ್ಲ ಒತ್ತಿದ್ದಾದಮೇಲೆ ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ಕಾಫಿ ಬ್ರೇಕ್ ಈಗ ಈವ್ನಿಂಗು. ಸೊ ಕಾಫಿ ತಂದು ಕೊಟ್ಲು, ಕುಡಿಯೋದೊಂದು ಬ್ಯಾಲೆನ್ಸು. ನೋಡಿ ಈಗ ಎಲ್ಲ ಒತ್ತಿದ್ದಾಗಿ ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿದ್ದೀವಿ, ಒಣಿಕೊಬೇಕು. ಅಜ್ಜಿ ಮಾಡಬೇಡ ಹೋಗು ಅಂತೇಳ್ಬಿಟ್ಟು ಮತ್ತೆ ಆಚೆ ಹೋಗು ಅಂತೇಳಿ ಕಳಿಸ್ತಾವ್ರೆ. ಅಜ್ಜಿ ಇಷ್ಟು ವಯಸ್ಸಾದರೂ ಎಷ್ಟು ನಾಚಿಕೆ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಪ್ಪಳ ಎಲ್ಲ ಹಿಂಗೆ ಹೊತ್ತಿ ಹಾಕ್ಕೊಂಡಿದ್ದೀವಿ ಪೇಪರ್ ಮೇಲೆ. ನಾವು ಬಟ್ಟೆ ಮೇಲೆ ಹಾಕಿಲ್ಲ, ಪೇಪರ್ ಮೇಲೆ ಹಾಕಿದ್ದೀವಿ. ಒಂದು ಸ್ವಲ್ಪ ಶಾರ್ಟೇಜ್ ಬಂತು ಅಂತ ಮಾತ್ರ ಸ್ವಲ್ಪ ಪಂಚೆ ಬಟ್ಟೆನಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ ಇವರು ರತ್ನಮ್ಮ, ಜಯರತ್ನಮ್ಮ ಅಂತ. ಹಾಯ್ ಹಂಗೆ ನೋಡಿ, ಇವ್ರ ಹೆಸರು ಜಯಮ್ಮ ಅಂತ ಹೇಳ್ಬಿಟ್ಟು ಹಪ್ಳ ಒತ್ತಕ್ಕೆ ಬನ್ರಿ ಅಂದರೆ ಫೈನಲ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಬಂದವ್ರೆ. ನೋಡಿ ಫ್ರೆಂಡ್ಸ್, ಇವ್ರು ಹಿಂಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಮುಗ್ದಾಗ್ಬಿಟ್ಟೈತೆ, ಇವಾಗ ಬಂದವ್ರು ನೋಡ್ರಿ ಕಾಫಿ ಕುಡಿಯೋಕ್ಕೆ. ಎಲ್ಲ ಹಪ್ಳ ಆಗೋಯ್ತು ಒತ್ತಿದ್ದೆಲ್ಲದೂ. ನೋಡ್ರಿ ಇವರು ರತ್ನಮ್ಮ ಅಂತ ಹೇಳ್ಬಿಟ್ಟು ಹಪ್ಪಳ ಎತ್ತಿ ಓದ್ತಿದ್ದೆಲ್ಲ ಮುಗೀತು, ಮತ್ತು ಕಾಫಿ ಕುಡ್ದಿದ್ದಾಯಿತು. ಈಗ ಹಸುಗಳ್ನ ಕೊಟ್ಟಿಗೆಗೆ ಕಟ್ಟಾಕೋ ಟೈಮು. ಸೊ ಈವ್ನಿಂಗ್ ಆಯಿತು. ಆಗ ಅದಕ್ಕೆ ಅಕ್ಕ, ದೀಪಕ್ಕ, ನಾವು ಎಲ್ಲ ಹಸುನ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ಈವ್ನಿಂಗ್ 5 ಗಂಟೆ 5:15ಗೆಲ್ಲ ಕೊಟ್ಟಿಗೆ ಕಟ್ಟಾಕ್ತೀವಿ. ಮತ್ತು ಬೆಳಗ್ಗೆ ಒಂದು 4 ಗಂಟೆಗೆ ಅಕ್ಕ ಹೊಡ್ಕೊಂಬರ್ತಾರೆ. 3 ಹಸು ಕರುಗಳಿದೆ, ಎಲ್ಲ ಹೆಣ್ಣೆನೆ. 3 ಹಸು ಕರುಗಳನ್ನ ಬೆಳಗ್ಗೆ ಕರ್ಕೊಂಬರೋದು, ಮೇಯಿಸೋದು, ಮತ್ತು ಸಂಜೆ ಕಟ್ಟಾಕೋದು ಇದೇ ಒಂದು ಕೆಲಸ ಆಗುತ್ತೆ. ಇದೊಂದು ತರಲೆ ನನ್ನ ಮಗೊಂದು ಬ್ರೋನಿ ಅಂತೇಳ್ಬಿಟ್ಟು ಬೊಗಳಲ್ಲ, ಏನು ಸುಮ್ಮನೆ ಯಾವಾಗಲೂ ನಿದ್ದೆ ಮಾಡ್ತೈತೆ ಇದೊಂದು ನಮ್ಮ ನಾಯಿ. ಫ್ರೆಂಡ್ಸ್, ಇದು ಹಸು ಕರು ಇದ್ದರೆ ಮನೇಲಿ ಎಷ್ಟು ಒಂಥರ ಲಕ್ಷ್ಮಿ ಕಳೆ ಇದ್ದಂಗೆ. ಅಕ್ಕಂಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ 2 ನಾಯಿ ಮತ್ತು 3 ಹಸು ಕರುಗಳಿದೆ. ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಸಂಜೆಯಿಂದ. ಹಾಯ್ ಫ್ರೆಂಡ್ಸ್, ಹಪ್ಪಳ ಮಾಡಿದ್ದು ಇವತ್ತು 2ನೇ ದಿನ. ಡೇ 2ನಲ್ಲಿ ನಾವಿವತ್ತು ಹಪ್ಪಳ ಮಾಡಿ ಒಣಗಿಸಿದ್ವಿ. ಬೆಳಗ್ಗೆ ಟೆರೆಸ್ ಮೇಲೆ ಹಾಕ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿದ್ವಿ ನೀಟಾಗಿ ಲೆವೆಲಾಗಿ. ಅದು ಡೇ 2ನಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ.
ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಹಪ್ಳನ. ಇದು ಡೇಟು ಎಷ್ಟು ಒಂದು ಮುಕ್ಕಾಲು ಭಾಗ ಒಣಗಿದೆ. ಇವತ್ತು ಬಿಸಿಲು ಅಷ್ಟೊಂದು ಇರಲಿಲ್ಲ, ಸೊ ಅದಕ್ಕೆ ಅರ್ಧ ದಿನ ಹಾಕ್ಬಿಟ್ಟು ತೆಗ್ದಿದ್ದೀನಿ ಅಷ್ಟೇ. ಇದು ಇನ್ನೂ ಒಂದಿನ ಒಣಗಬೇಕು. ಒಣಗಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿ ಅಂತ. ಹಿಂಗೆ ಪೀಸ್ ಮಾಡಿದ್ರೆ ಫುಲ್ಲು ನೀಟಾಗಿ ಪುಡಿ ಹಾಕಬೇಕು. ಈ ಥರ ಪೀಸ್ ಮಾಡಿದಾಗ ಪುಡಿ ಆಗಬೇಕು. ಕೆಲವೊಂದೊಂದು ಒಣಗಿದೆ, ಕೆಲವೊಂದೊಂದು ಒಣಗಿಲ್ಲ. ಪೂರ್ತಿ ಕಂಪ್ಲೀಟಾಗಿ ಒಣಗಿದ್ರೆ ನಾವು ಎಷ್ಟು ದಿನ ಸ್ಟೋರೇಜ್ ಮಾಡಿದ್ರೂ ಏನೂ ಆಗೋಲ್ಲ, ಇದು ಗೂಡು ಏನೂ ಆಗೋಲ್ಲ ಚೆನ್ನಾಗಿ ಒಣಗಿಸಿದ್ರೆ ಬಿಸಿಲಲ್ಲಿ. ಸೊ ಇದನ್ನು ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ಒಂದೆರಡು ಹಾಗೇ ಎಣ್ಣೆಗೆ ಹಾಕ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಒಂದು ಪುಟಾಣಿ ಬಾಣಲಿಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನಾನು ಒಂದು ಅಕ್ಕಿ ಚೆಕ್ ಮಾಡ್ತಿದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಬೇಕು. ಮುಂಚೆನೇ ಹಾಕಿದ್ರೆ ಹಪ್ಳ ಗರಿ ಗರಿ ಅನ್ನೋ ಥರ ಆಗಲ್ಲ, ನಾರು ಥರ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಎಣ್ಣೆನ ಫಸ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಮಳ್ಳೋ ಥರ ಚೆನ್ನಾಗಿ ಕಾಯಿಸ್ಕೊಂಡಾಗ ನಾವು ಹಪ್ಳ ಹಾಕಿದ ತಕ್ಷಣ ಪೂರ್ತಿ ಉಬ್ಬಿ ಬರುತ್ತೆ. ಅದಕ್ಕೆ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಕಾದಿದ್ದಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಮೇಲೆ ಎದ್ದೊಳ್ತಾ ಇದೆ ಹಪ್ಳ. ನೋಡ್ತಾ ಇದ್ದೀರಾ, ಬುರುಗ್ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಳ. ಈ ಥರ ಬರಬೇಕು. ಈ ಥರ ಬರೋವರೆಗೂ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ಎಣ್ಣೆ ಕಾಯಿಸ್ಕೊಂಡಿದ್ದ ತಕ್ಷಣ ನಾವು ಚೆನ್ನಾಗಿ ಕಾದಿದ್ದ ತಕ್ಷಣ ಹಾಕಿದ್ರೆ ಈ ಥರ ಉಬ್ಬಿ ಬರಬೇಕು ಹಪ್ಳ. ಚೆನ್ನಾಗಿ ಉಬ್ಬಿ ಅಂದರೆ ಗರ್ಗರಿ ಈ ಥರ ಬುರುಕು ಅಂತ ಏನು ಹೇಳ್ತೀವಿ, ಆ ಥರ ಬಂದರೆ ಹಪ್ಳ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯೋಕ್ಕೂ ಮುಂಚೆ ಹಾಕ್ಬಿಟ್ರೆ ನಾರು ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಸೊ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡೇ ನಾವು ಹಪ್ಳನ ಹಾಕ್ಕೋಬೇಕಾಗತ್ತೆ. ಸೊ ನಾನು ಇನ್ನೂ ಒಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲ ಹಪ್ಳ ವೈಟ್ ಥರ ಉಬ್ಬಿ ಬರ್ತಾ ಇದೆ ಎಲ್ಲನೂ. ಸೊ ಈ ಥರ ನಾನು ಒಂದು 4-5 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಟೇಸ್ಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡಲಿಕ್ಕೆ ಏನಪ್ಪ ಎರಡೆರಡು ಆದರೆ ಸಾಕು ಅಂದ್ಕೊತೀರಾ. ಇಲ್ಲ ಫ್ರೆಂಡ್ಸ್, ಇದನ್ನು ನೀವು ಮಾಡ್ಕೊಂಡು ತಿಂದು ನೋಡಿ. ಬರೀ ಟೇಸ್ಟ್ಗೆ ಅಂತ ಅಂದ್ಕೊತೀವಿ, ಬಟ್ ಹೊಟ್ಟೆ ತುಂಬ ಇದನ್ನೇ ತಿಂದ್ಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಹಪ್ಳ, ಸ್ಪೈಸಿಯಾಗಿ. ಖಾರ ಜಾಸ್ತಿ ಬೇಕು ಅನ್ನೋರು, ನಾನು ಆಗಲೇ ಹೇಳಿದ್ನಲ್ವ, 1/4 kg ಒಂದು ಸ್ವಲ್ಪ ಒಂದು 10 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ಪೈಸಿಯಾಗಿರುತ್ತೆ. ಬಟ್ ನನಗಿಲ್ಲಿ 1/4 kg ಸ್ಪೈಸಿಯಾಗಿ ಬಂದಿದೆ. ಅದಕ್ಕೆ ಮತ್ತು ಈಗ ಚೆನ್ನಾಗಿ ಬಂದಿದೆ ಹಪ್ಳ ಕೂಡ. ನೋಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನಾನು ಸುಮಾರು ಒಂದು 4-5 ಬ್ಯಾಚ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು 3-4 ಅಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಎಲ್ರಿಗೂ 2 ಅಂದರೆ ಖಾಲಿ ಆಗೇ ಹೋಗುತ್ತೆ. ಸೊ ಎಲ್ರಿಗೂ ಟೇಸ್ಟ್ ಅಂತ 2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಚೆನ್ನಾಗಿ ಒಣಗಿದ್ರೆ ಹಪ್ಳ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಒಣಗಿದೆ. ಸೊ ಅದನ್ನು ನಾನು ಟೇಸ್ಟ್ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಒಂದು 90% ಒಣಗಿರೋದನ್ನೇ ಹಾಕ್ಕೊಂಡು ನಾನು ಮಾಡ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಹಪ್ಪಳ ಉಬ್ಬಿ ಬರ್ತಾಯಿದೆ. ಈ ಥರ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾನೀಗ ಹಪ್ಪಳನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗಿದೆ ಅಂತ ನೋಡೋಣ. ತಿಂತಾಯಿದ್ರೆ ನಾವು ಏನೇನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್, ಆ ಫ್ಲೇವರ್ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ. ಈ ಥರ ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಅಂತ ತಿಂದೋರು ಕೂಡ ಹೇಳ್ಬಿಡ್ಬೋದು ಈ ಥರ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಸೂಪರಾಗಿದೆ ಇದು ಮಸಾಲೆ ಅಕ್ಕಿ ಹಪ್ಪಳ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಿ ಸೂಪರಾಗಿದೆ ಅಂತ. ಬಹುಶಃ ಯಾರೂ ಕೂಡ ತೋರಿಸಿರ್ಲಿಕ್ಕಿಲ್ಲ ನಿಮಗೆ ಈ ವಿಡಿಯೋನ. ಈ ಥರ ಹಪ್ಪಳ ಮಾಡೋದನ್ನು ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ. ಸೂಪರಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ತುಂಬ ಸೂಪರಾಗಿದೆ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.